ನಂದಿ 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 ನಮ್ಮ ಮನೆಗೆ ನಂದಿ ಹೊಸ ಮೆಂಬರ್ ಬರ್ತಾ ಸ್ಟಾರ್ಟ್. ಹಾಯ್ ಫ್ರೆಂಡ್ಸ್, ನೋಡಿದ್ರಲ್ಲ ನಾವ್ ಎಲ್ಲಿಗೆ ಬಂದಿದೀವಿ ಗೊತ್ತಾ? ಇವಾಗ ನಾನಿವಾಗ ನೀ ಇಂಜೆಕ್ಷನ್ ಫ್ರೀ ಆಗಿ ಕೊಡ್ತೀನಿ ಎಲ್ಲ ಆಪರೇಷನ್ ಏಯ್ ಆಪರೇಷನ್ ಅಂತೀಯ ಅಲ್ಲ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ತೀನಿ. ಹಂಗೆ ಆಮೇಲೆ ಆಪರೇಷನ್ ಅಲ್ಲ ಕಣೋ, ಡಾಕ್ಟರ್ ಆಗಿ ಆಪರೇಷನ್ ಮಾಡ್ತೀನಿ ಅಂತ ಅನ್ಬೇಡ. ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆನೆ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಟೈಮ್ ಬಂದು ಇವಾಗ 9 ಗಂಟೆ ಆಗಿದೆ. ಇವತ್ತಿನ ವ್ಲಾಗ್ ಏನಂತ ಅಂದರೆ, ನಮಗಂತೂ ಫುಲ್ ಖುಷಿಯಾಗಿರ್ತಕ್ಕಂಥ ವ್ಲಾಗ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಾನು ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಹಿಂದಿನ ವ್ಲಾಗಲ್ಲಿ ನಾನು ಹುಂಡಿ ಹೊಡೆದಿದ್ದೀನಿ ಅಂತ ಹೇಳಿ. ನೀವೆಲ್ಲ ತುಂಬ ಜನ ಕಮೆಂಟ್ ಮಾಡಿದ್ದೀರಾ. ಅದರಲ್ಲಿ ಇಲಿ ಎಲ್ಲ ನೋಟ್ ಎಲ್ಲ ಕಡ್ದಿತ್ತಲ್ಲ, ಇಲಿ ಇರ್ತೀನಿ ಸಾರಿ, ಜಿಟ್ಟೆ ನೋಟ್ ಕಡ್ದಿತ್ತು ಅಂತ. ಅವಾಗ ತಾನೇ ಜಿಟ್ಟೆ ಅದ್ರೊಳಗಡೆ ಹೋಗಿ ಸೇರ್ಕೊಂಡಿದೆ. ಒಂದು 5-6 ನೋಟ ಬಾರ್ಡ್ರಲ್ಲಿ ಕಡ್ದಿತ್ತು. ನಂಬರ್ಗೇನು ತೊಂದರೆ ಇರಲಿಲ್ಲ, ಅದನ್ನ ಅಂಗಡಿಯವರೇ ತಗೊಂಡ್ರು. ಒಂದು 2-3 ನೋಟ ನಂಬರ್ ಮೇಲೆ ಕಡ್ದಿತ್ತು. ಅದನ್ನ ನಾವು ಬ್ಯಾಂಕಿಗೆ ಕೊಟ್ಟು ರಿಪ್ಲೇಸ್ಮೆಂಟ್ ಮಾಡಿಸ್ಕೊಂಡ್ವಿ. ನೀವೆಲ್ಲ ತುಂಬ ಜನ ಬ್ಯಾಂಕಿಂಗ್ ಕೊಡಿ ಮೇಡಮ್ ತಗೊತಾರೆ ಅಂತ ಸಜೆಸ್ಟ್ ಮಾಡಿದ್ರಿ. ನನಗೆ ಖುಷಿ ಆಯಿತು. ಬಟ್ ಏನಂತಂದರೆ ನಾನು ಬೇಗ ನೋಡ್ಕೊಂಡಿದ್ದು ಹೆಲ್ಪ್ ಆಯಿತು. ಲೇಟ್ ಆಗಿದ್ರೆ ಏನು ಅದು ಪೀಸ್ ಮಾಡಿದರೆ ಯಾರು ತಾನೇ ತಗೊಳಕ್ಕಾಗ್ತಿತ್ತು ಹೇಳಿ. ನಾನು ತುಂಬ ಲೇಸಿಯಾಗೆ ಅಮೌಂಟನ್ನು ಹಾಕಿದ್ದೆ ಅಂತ ಅನಿಸುತ್ತೆ. ಮಡಿಕೆ ಒಳಗಡೆ ಸೇರ್ಕೊಳೋದು ಕಾಮನ್ನು. ನೀವೆಲ್ಲ ತುಂಬ ಜನ ಆಲ್ರೆಡಿ ಕವರೆಲ್ಲ ಪ್ಯಾಕ್ ಮಾಡಿರ್ತೀವಿ, ಮತ್ತು ಜಿರಳೆ ಔಷಧಿ ಹೊಡೆದಿದ್ದೀವಿ, ಹಿಟ್ಟು, ಈ ಥರ ಎಲ್ಲ ಸಜೆಷನ್ ಕೊಟ್ರಿ. ಥ್ಯಾಂಕ್ ಯು. ನಮ್ಗದು ಅನುಭವಕ್ಕೆ ಬರ್ದಲ್ಲೇ ಯಾರು ಹೇಳಿದ್ರು ಏನು ಕೇಳೋದಿಲ್ವಲ್ಲ, ಅದು ಅನುಭವಕ್ಕೆ ಬಂದಾಗಲೇ ಅದು ಟೆನ್ಷನ್ ಶುರುವಾಗೋದು. ನನಗೂ ಗೊತ್ತಿತ್ತು ಇದು ಅದರೊಳಗಡೆ ಹೋಗಿ ಈ ಥರ ಆಗುತ್ತೆ ಅಂತ. ಬಟ್ ಏನು ಅಂದರೆ ಲೇಸಿ, ಸುಮ್ಮನೆ ಉದಾಸೀನ ಮಾಡಿದ್ದೆ. ಈ ಸಲ ಆಲ್ರೆಡಿ ನಸೆ ಉಂಡೆ ಹಾಕಿದ್ದೀನಿ. ಹಿಟ್ಟು ಹೊಡಿಯೋದು, ಲಕ್ಷ್ಮಣ ರೇಖೆ ಬರೆಯೋದು, ಮತ್ತು ಕವರ್ ಕಟ್ಟೋದು ಎಲ್ಲದನ್ನು ಕೂಡ ಮಾಡ್ತೀನಿ. ಅದರೊಳಗಡೆ ಎಷ್ಟು ಅಮೌಂಟ್ ಇತ್ತು ಅಂತ ನಾನು ರಿವೀಲ್ ಮಾಡಿದ್ದೀನಿ. ನಾನು ಸೇವ್ ಮಾಡಿದ್ದ ಅಮೌಂಟ್ ಬಂದು 30,000. ನೀವು ನೋಡಿ, ಈಗ ಹೀಗೆ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಅಂತ ನಮ್ಮ ಮನೆಯವರು ಈಗ ಆಲ್ರೆಡಿ ಕೊಡ್ತಾ ಇದ್ದೀನಿ. ನಮ್ಮ ಮನೆಯವ್ರಿಗೆ ನಾನು ಇನ್ವೆಸ್ಟ್ ಮಾಡಿರೋದು. ಈಗ ಏನಂತಂದರೆ, ನಾವೇನಾದರೂ ಒಂದು ಮಾಡ್ತೀವಿ ಅಂತ ಹೋದಾಗ, ಒಂದು ಸ್ವಲ್ಪ ಅಮೌಂಟ್ ಅಂತ ಹೋದಾಗ ನಾವೆಲ್ಲೂ ಕೂಡಿ ಅಂದರೆ ಬರ್ತಕ್ಕಂಥ ಆದಾಯದಲ್ಲೋ ಯಾವುದ್ರಲ್ಲೋ ಒಂದೇ ಸಲ ತಗೊಂಡೋಗಿ ಇನ್ವೆಸ್ಟ್ ಮಾಡೋದು ಕಷ್ಟ. ಮಧ್ಯಮ ವರ್ಗದ ಜನಗಳಿಗೆ ಎಲ್ಲರಿಗೂ ಕೂಡ. ಅದರಿಂದ ನನ್ನ ಕಡೆಯಿಂದಲೂ ಏನಾದರೂ ಹೆಲ್ಪ್ ಆಗಲಿ ಅಂತ ನಮ್ಮ ಮನೆಯವ್ರಿಗೆ ಅಮೌಂಟ್ ಕೊಡ್ತಾ ಇದ್ದೀನಿ. ನಮ್ಮ ಮನೆಯವ್ರು ಇಷ್ಟು ಅಮೌಂಟನ್ನು ಎಲ್ಲಿಗೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅದೆಲ್ಲ ಕ್ಯೂರಿಯಾಸಿಟಿ ನಿಮಗೂ ಇದೆ ಅಂತ ಅನ್ಕೊಂತೀನಿ. ತುಂಬ ಜನ ಏನು ಮಾಡ್ತಾ ಇದ್ದೀರಾ ಅಂತಲೂ ಕಮೆಂಟ್ ಮಾಡಿದ್ದೀರಾ. ಕಾರ್ ತಗೊತಾ ಇದ್ದೀರಾ, ಬೈಕ್ ತಗೊತಾ ಇದ್ದೀರಾ, ಒಡವೆ ತಗೊತಾ ಇದ್ದೀರಾ, ಈ ರೀತಿ ತುಂಬ ಜನ ತುಂಬ ಥರ ಕಮೆಂಟ್ ಮಾಡಿದ್ದೀರಾ. ಅದರಲ್ಲಿ ಯಾವುದು ನಿಜ ಅನ್ನೋದನ್ನ ಈಗಲೇ ಹೇಳಿದ್ರೆ ಥ್ರಿಲ್ ಇರೋದಿಲ್ಲ. ನಾನು ಹೋಗ್ತಾ ಇವತ್ತಿನ ಬ್ಲಾಗ್ ಪೂರ್ತಿ ಅದೇ ನಿಮ್ಮ ಜೊತೆ ರಿವೀಲ್ ಮಾಡ್ತೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನಾವೇನೇ ಮಾಡಿದ್ರು ಕೂಡ ನಿಮ್ಮ ಬೆಂಬಲ, ಚಿಕ್ಕವರೆಲ್ಲ ಸಪೋರ್ಟ್ ಮಾಡಿ, ವಿಶ್ ಮಾಡಿ, ದೊಡ್ಡವರೆಲ್ಲ ಆಶೀರ್ವಾದ ಮಾಡಲಿ. ಅದಕ್ಕಿಂತ ಮುಂಚೆ ದೇವ್ರ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ, ನಮ್ಮ ಮೇಲೆ ಸದಾ ಇರಲಿ ಅಂತ ಕೇಳ್ಕೊಂತ, ಈಗ ನಾವು ಅಮೌಂಟ್ ಎಲ್ಲ ಕೂಡಿಟ್ಕೊಂಡು ಎಷ್ಟಿದೆ ಅಂತ ಹೇಳಿ ಎಲ್ಲ ಲೆಕ್ಕ ಹಾಕಿ ಇವತ್ತಿ ಕೆಲಸಕ್ಕೆ ಹೊರಡ್ತಾ ಇದ್ದೀವಿ. ಹೋಗೋದಕ್ಕೂ ಮುಂಚೆ ಹಾಗೆ ಹೋದರೆ ಇಲ್ಲಿ ನಮಗೆ ಎಷ್ಟು ಟೈಮ್ ಇದ್ರೂ ಸಾಕಾಗೋದಿಲ್ಲ. ನೋಡಿ, 10:30ಗೆ ಬಸ್ ಬರುತ್ತೆ. ನಾವು ಇವಾಗ ಬಸ್ಸಲ್ಲಿ ಹೋಗ್ತಾ ಇರೋದು. ಅದರಿಂದ ಟೈಮ್ ಆಗೇ ಹೋಯ್ತು. ನಾನು ಎಷ್ಟು ಬೇಗ ಎದ್ರು ಕೂಡ ನೀವು ನೋಡ್ತಾ ಇರ್ಬೋದು. ಅಲ್ಲಿ ಪೂಜೆ ಕೂಡ ಆಲ್ರೆಡಿ ಮಾಡ್ತಾ ಇದ್ದೀನಿ. ಇದು ಅಡುಗೆ ಮನೆಗೆ ಬರೋದಕ್ಕೆ ಮುಂಚೆ ಪೂಜೆ ಮುಗಿಸೇ ಬಂದೆ. ಪೂಜೆ ಮಾಡ್ದಲ್ಲೇ ಯಾವುದೇ ಕೆಲಸಕ್ಕೂ ಹೋಗ್ಬಾರ್ದು. ನಾವಂತೂ ಹೋಗೋದಿಲ್ಲ. ಮನೇಲಿ ಪೂಜೆ ಮಾಡ್ದಲ್ಲೇ ಎಲ್ಲೇ ಆಚೆ ಹೋದ್ರು ಕೂಡ ಮನೆ ಪೂಜೆ ಮಾಡಿನೇ ಹೋಗೋದು. ಅದೊಂಥರ ಪಾಸಿಟಿವ್ ಎನರ್ಜಿ ಅನ್ನೋ ಥರ ನಾನು ತಿಳ್ಕೊಂಡಿರೋದು. ಈಗ ಪೂಜೆ ಎಲ್ಲ ಆಗಿದೆ. ತಿಂಡಿ ಪುಳಿಯೋಗರೆ ಬೇಗ ಆಗುತ್ತೆ ಅನ್ನೋ ಕಾರಣಕ್ಕೆ ಪುಳಿಯೋಗರೆ ರೆಡಿ ಮಾಡಿದ್ದೀನಿ. ಹಪ್ಪಳ ಮತ್ತು ಕಡಲೆ ಬೀಜ ಇನ್ನೂ ಕದಿಯೋದಕ್ಕೆ ಇಟ್ಟಿದ್ದೀನಿ. ಈಗ ತಿಂಡಿ ತಿಂದು ಹೊರಡ್ತಾ ಇದ್ದೀವಿ. ಹೋಗ್ತಾ ಇರೋದು ಯಾರ್ಯಾರು, ಎಲ್ಲಿಗೆ ಹೋದ್ವಿ, ಹೇಗೆ ಹೋದ್ವಿ ಅದನ್ನೆಲ್ಲ ಶೇರ್ ಮಾಡ್ತಾ ಹೋಗ್ತೀನಿ. ಪ್ಲೀಸ್ ಈ ವಿಡಿಯೋಕ್ಕೆ ನಿಮ್ಮ ಸಪೋರ್ಟ್ ಇರಲಿ. ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಎಲ್ಲರೂ ಕೂಡ ಈ ರೀತಿ ಮಧ್ಯಮ ವರ್ಗದವರು ಹಣಗಳನ್ನ ಸೇವ್ ಮಾಡಿ ನಿಮ್ಮ ಚಿಕ್ಕ ಚಿಕ್ಕ ಆಸೆ ಕನಸುಗಳನ್ನ ಈಡೇರಿಸ್ಕೊಳ್ಳಿ. ಬಿ ಪಾಸಿಟಿವ್. ಬನ್ನಿ ವ್ಲಾಗ್ ಶುರು ಮಾಡೋಣ. ಅಮ್ಮ, ಅವಳನ್ನ ಜಡೆ ರೇಖ ಹಾಕ್ತಾಳೆ. ನೀನು ತಿಂಡಿ ತಿನ್ಸಿ ಅಲ್ಲಿ ಕರ್ಕೊಂಡೋಗು. ಅಲ್ಲೇ ಬಟ್ಟೆ ಇಕ್ಕಿ ಬೇರೆ ಜಡೆ ಏನಾರು ಹಾಕ್ಲಿ. 2 ಜಡೆ ಹಾಕ್ತಿದ್ದ. ಒಂದು ಬಾ ಮಕ್ಷ, ತಿಂಡಿ ತಿನ್ ಬಾ ಬೇಗ. ಅತ್ತೆ ಮತ್ತಪ್ಪ ಬಟ್ಟೆ ಇಕ್ಕೊಂಡು ರೆಡಿ ಆಗು, ಬಸ್ ಬಂತು. ಫ್ರೆಂಡ್ಸ್, ಇವಾಗ ತಿಂಡಿ ರೆಡಿ ಆಗಿದೆ. ತಿಂಡಿ ತಿಂದು ಇನ್ನೂ ಕೆಲಸ ಇದೆ. ಬನ್ನಿ. ಏನ್ಕಮ್ಮ 2 ಕಾಯಿ ಹೊಡಿಯಕ್ಕೆ? ಏನ್ 2 ಹೊಡಿತ್ಯಾ? 2 ಹೊಡಿತೀನಿ. ಬಾಳೆಹಣ್ಣೆ ಇಲ್ಲ? ಬಾಳೆಹಣ್ಣು ಅವ್ನು ರೇಡಿಗೆ ಫೋನ್ ಮಾಡೋಣ. ಅಲ್ಲಿ ಮಾರ್ಕೆಟಲ್ಲಿ ತಮ್ಮ ಅಂತ ಹಿಂಗೆ ಮನೇಲವೇ
ಅದೇ ಜಾಸ್ತಿ ಹಣ್ಣಾಗ್ಬಿಟ್ಟವ ಅಲ್ಲಿ ಹೋಗೋದ್ರೊಳಗೆ ಎಲ್ಲ ಪಿಚುಕಾಗ್ತವೆ. ರೇಣುಗ್ ಫೋನ್ ಮಾಡಿ ಅಲ್ಲಿ ತಗೊಂಬ ಅಂತ ನನ್ನ. ಸರಿನಾ? ಬೇಗ ಬೇಗ ಟೈಮ್ ಆತು. ನೀನ್ ಇನ್ನೂ ರೆಡಿ ಆಗಿಲ್ಲ. ರೆಡಿಯಾಗಿ ಮೋಕ್ಷ ರೆಡಿಯಾಗಿ ಹೇಳ. ಇನ್ನೇನ್ ರೆಡಿ ಆಗ್ಬೇಕು? ಆಮೇಲೆ ಟೀ ಶರ್ಟ್ ಅದ ವೈಟ್ ಇರ್ಲಿ ಬಿಡಮ್ಮ, ನಮ್ಮವು ಎಲ್ಲ ವೈಟೆಯ. ಅದು ಪ್ಯಾಂಟ್ ಒಂದು ಚೇಂಜ್ ಮಾಡು, ಜೀನ್ಸ್. ರಿಷುನು ವೈಟ್ ಇಕ್ಕೆ ಅಂತ ಅನ್ಬೇಕಾಯ್ತು. ರಿಷುಗೂ ವೈಟ್ ಇಕ್ಕೆಣ ಕೇಳೋಣ. ಫೋನ್ ಮಾಡ್ತೀನಿ ತಡಿ. ಬೇಗ ಬೇಗ ಹೊಳ್ರಿ, ಬೇಗ ಬೇಗ. ಯಾಕಮ್ಮ ಇವು ಕಿವಿಗೆ ಇಕ್ಕಕ್ಕೆ ಕಿವಿಗ ಬಿಟ್ಟವು ನೋಡು. ನೋಡಿರೋ ಖುಷಿ ಆಗುತ್ತೆ. ನನಗೆ ಕೀಳಕ್ಕೆ ಮನ್ಸು ಬರಲ್ಲ, ಮತ್ತೆ ಕೇಳಬೇಡ, ಮುಡ್ಕಣಕ್ಕೂ ಕೀಳಲ್ಲ. ಇವತ್ತು ಹೋಗ್ತಾ ಇದೀವಲ್ಲ, ಅಲ್ಲಿ ಏನ್ಕಾರ ಪ್ರಯೋಜನಕ್ಕೆ ಬರ್ತೈತೇನೋ ಅಂತ ಕಟ್ ಮಾಡ್ತಾ ಇದೀರ. ಅದು ಹಿಂಗೆ ಎಷ್ಟು ಚೆನ್ನಾಗವಲ್ವಾ? ಹೌದು, ಚೆನ್ನಾಗವೆ. ಎಷ್ಟು ಒಂಥರ ಬಿಟ್ಟವು ನೋಡು. ಇವೆಲ್ಲ ಗೃಹಲಕ್ಷ್ಮಿಗ ಏನಾರ ಬಿಡ್ಲಾರ್ದಲ್ಲೇ ಈಗಲೇ ಬಿಡ್ತವೆ ಎಲ್ಲ ಈಗಲೇ ಬಿಟ್ಟವಪ್ಪ. ಆ ಟೈಮಲ್ಲಿ ಇರಲ್ಲ ಅನ್ಸುತ್ತೆ ಮೇ ಬಿ. ಅಂದೆ ಸರಿ, ಈಗ ಟೈಮ್ ಆಯ್ತು. ನೀವು ಇನ್ನೂ ಹೊಳ್ತಿಲ್ಲ. ನಾನು ಎಲ್ಲ ಕೆಲಸ ಮಾಡಿ ಹೊರಟ್ರು, ನೀವು ಮಾತ್ರ ಹೊರಡಲ್ಲ. ಹೊಳ್ತೀವಿ ನೋಡಿ, ಎಲ್ಲರೂ ಕೂಡ ವೈಟ್ ಆ್ಯಂಡ್ ವೈಟಲ್ಲಿ. ನಂದು ಆಫ್ ವೈಟು, ಪ್ಯೂರ್ ವೈಟ್ ಅಲ್ಲ. ನಮ್ಮನೆಯವ್ರದ್ದು ನನ್ನ ಮಗಂದು ಫುಲ್ ವೈಟು. ಈ ರೀತಿಯಾಗಿ ರೆಡಿಯಾಗಿದ್ದೀವಿ 3 ಜನ. ಹೇಗೆ ಕಾಣಿಸ್ತಾ ಇದ್ದೀವಿ? ನಂದಲ್ಲಿರಲಿ ಫ್ರೆಂಡ್ಸ್, ನಮ್ಮ ಮನೆಯವ್ರು ನೋಡಿ ಹೆಂಗೆ ಕಾಣಿಸ್ತಾ ಇದೆ. ಏನೋ ಇದರಲ್ಲಿ ಆಪ್ತಮಿತ್ರದಲ್ಲಿ ಹೇಳ್ತಾರಲ್ಲ, ಏನೋ ಸಾಧನೆ ಮಾಡಿದ್ದೀವಿ. ಹೊರಟಿಲ್ಲ ಇನ್ನು. ಈಗ ಆಪ್ತಮಿತ್ರದಲ್ಲಿ ಅವಿನಾಶ್ ವಿಷ್ಣುವರ್ಧನ್ಗೆ ಹೇಳ್ತಾನಲ್ಲ, ಅವತ್ತು ಅವರ ಮುಖದಲ್ಲಿ ಏನೋ ಒಂದು ಸಾಧಿಸಿದ್ದಾರೆ ಅನ್ನೋ ಒಂದು ಕಳೆ ನೋಡಿದೆ ಅಂತ ಕತ್ತೆತ್ರಿ ಎತ್ರಿ ಕತ್ತ. ಆ ಥರ ಕಳೆ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಇವತ್ತು ಮುಖದಲ್ಲಿ. ಏನು ಸಾಧನೆ ಮಾಡೋಕ್ಕೆ ಹೊರಟಿದ್ದಾರೆ ಅಂತ ನೀವು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ. ಆಲ್ ದ ಬೆಸ್ಟಾ? ಆಲ್ ದ ಬೆಸ್ಟ್ ಹೇಳ್ರಿ. ನೀನೇನು ಹೇಳಲ್ವೇನು ಜಯ್ ನಿಮ್ಮ ಅಪ್ಪಗೆ? ಅಪ್ಪಾಜಿಗೆ ಏನು ಹೇಳಲ್ವಾ? ಆಮೇಲೆ 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 ಇಂಜೆಕ್ಷನ್ ಫ್ರೀ ಆಗಿ ಕೊಡ್ಸ್ತೀನಿ ಎಲ್ಲ. ಏಯ್ ಆಪರೇಷನ್ ಅಂತೀಯ ಅಲ್ಲ, ಆರೋಗ್ಯ ಚೆನ್ನಾಗಿ ನೋಡ್ಕೊತೀನಿ. ಹಂಗೆ. ಆಮೇಲೆ ಆಪ್ರೇಷನ್ ಅಲ್ಲ ಕಣೋ, ಡಾಕ್ಟ್ರಾಗಿ ಆಪ್ರೇಷನ್ ಮಾಡ್ತೀನಿ ಅಂತ ಅಂದ್ಬೇಡ. ಅಪ್ಪಾಜಿ ಆಪ್ರೇಷನ್ ಮಾಡಿಸ್ಕೊಂಡಂಗೆ ಆರೋಗ್ಯ ನೋಡ್ಕೊಂತೀನಿ ಅಂತ. ಅಯ್ಯೋ, ಅವ್ರು ಎದ್ದೋಗ್ರಿ ಅಂದ್ರು ನೀನು ಕೊಡಬೇಡ ಅಜಯ. ಇಲ್ಲ ಇಲ್ಲ, ನಮ್ಮ ಅಪ್ಪಾಜಿ ಹೇಳೈತೆ 5 ನಿಮಿಷ ಲೇಟಾಗಿ ಅಂತ. ನಾನು ಅಲ್ಲಿ ಬತ್ತೀಯ ಅಂತ ಕರೆದೆ, ನಿಮ್ಮ ಅಪ್ಪೇನೂ ಆಗಲ್ಲ ಅಂತ ನೋಡು. ಅದಕ್ಕೇನು ಹೇಳಲೇ ಇಲ್ಲ ನೀನು ಅಪ್ಪಾಜಿಗೆ. ಅಪ್ಪಾಜಿ ಹೋಗ್ತಾ ಇರೋದಕ್ಕೆ ನೋಡವನ್ನ. ಏನು ನೆನಪಾಗಲ್ಲ, ಸ್ವಲ್ಪ ಟೆನ್ಷನ್ ಅಲ್ಲ ಅವನಿ. ಬಾಯ್, ಚೆನ್ನಾಗಿ ಬರ್ರಿ. ಹಾಯ್ ಫ್ರೆಂಡ್ಸ್, ನೋಡಿದ್ರಲ್ಲ ನಾವ್ ಎಲ್ಲಿಗೆ ಬಂದಿದೀವಿ ಗೊತ್ತಾ? ನಾನು ತುಮಕೂರಲ್ಲಿ ಇದ್ದೀನಿ. ಎಲ್ಲ ವೈಟ್ ಅಂಡ್ ವೈಟ್ ಹಾಕೊಂಡು ಎಲ್ಲ ರೆಡಿ ಇದೀವಿ. ಎಲ್ಲಿಗೆ ಅಂತ ನಿಮಗೆ ತೋರಿಸ್ಬೇಕು. ಖಂಡಿತವಾಗ್ಲೂ ಇದು ನಮ್ಮ ಮನೆಯವ್ರ ಒಂದು ಆಸೆ, ಕನ್ಸನ್ನ ಈಡೇರಿಸ್ಕೊಳ್ಳೋದಕ್ಕೆ ಅಂತ ಬಂದಿದ್ದಾರೆ. ಅವರಂತೂ ಫುಲ್ ಜೋಶಲ್ಲಿ ಇದ್ದಾರೆ. ಎಲ್ಲಿದ್ದೀವಿ ಅಂತ ತೋರಿಸ್ತಾ ಇದೀನಿ ನೋಡಿ. ಇವಾಗ ತಡೀರ್ ನೀಟಾಗಿ ಕಾಣಿಸ್ತಲ್ಲ. ರಾಯಲ್ ಎನ್ಫೀಲ್ಡ್ ಶೋರೂಮ್ ಹತ್ರ ಇದೀವಿ. ಬನ್ನಿ ಒಳಗಡೆ ಹೋಗಿ. ನಮ್ ಗಾಡಿ ರೆಡಿ ಇದೆಯಾ, ಯಾವ್ಯಾವ ರೀತಿ ಎಲ್ಲ ಗಾಡಿ ಡೆಲಿವರಿ ತಗಂತೀವಿ ಅದನ್ನ ನಿಮ್ ಜೊತೆ ಶೇರ್ ಮಾಡ್ತೀವಿ. ನೀವೆಲ್ಲ ತುಂಬಾ ಜನ ಗೆಸ್ ಮಾಡಿದ್ರಿ ನಾವ್ ಏನ್ ಮಾಡ್ತಾ ಇದೀವಿ ಅಂತ ಅನ್ನೋದನ್ನ. ಥ್ಯಾಂಕ್ ಯು ನಿಮ್ಗೆಲ್ರೂ ಕೂಡ. ಇನ್ನು ಮುಂದೆ ನಿಮ್ ಸಪೋರ್ಟ್ ಹೀಗೆ ಇರ್ಲಿ ಅಂತ ಕೇಳ್ಕೊಂತೀನಿ. ಬನ್ನಿ ಒಳಗಡೆ ಹೋಗೋಣ ಫ್ರೆಂಡ್ಸ್. ನಂಗೆ ಇದೊಂದು ಮೂಮೆಂಟು ನನ್ನ ಲೈಫಲ್ಲೇ ಈ ಥರ ಫಸ್ಟು ನಾನು ಹೋಗ್ತಾ ಇರೋದು. ನಮ್ಮನೆಯವರು ಅಂತ ಅನ್ಕೊಂತೀನಿ. ಮೇ ಬಿ ಅವ್ರಿಗೆ ಅಂತ ಅವರು ಸ್ವಂತವಾಗಿ ಒಂದು ಓನ್ ವೆಹಿಕಲನ್ನು, ಹೊಸ ಗಾಡಿ ತೊಗೊತಾ ಇದ್ದಾರೆ ಅಂತಂದರೆ ಇದೇ ಫಸ್ಟ್ ಟೈಮು. ನಾನು ಕೂಡ ಇದೇ ಫಸ್ಟ್ ಟೈಮು. ಅಂದರೆ ನಾನು ಹೋಗ್ತಾ ಇರೋದು ಶೋರೂಮ್ ಒಳಗಡೆ. ನಮಗೆ ಅಂತ ಒಂದು ಬೈಕ್ ತೊಗೊಳೋದಕ್ಕೆ ಹೋಗ್ತಾ ಇರೋದು ಫಸ್ಟ್ ಟೈಮು. ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ನಾನಂತೂ ತುಂಬ ನರ್ವಸ್ ಆಗಿದ್ದೆ ಮತ್ತು ತುಂಬ ಎಮೋಷ್ನಲ್ ಆಗಿದೆ. ಅದನ್ನೆಲ್ಲ ನಾನು ವಿಡಿಯೋದಲ್ಲಿ ತೋರಿಸ್ಕೊಬಾರ್ದು ಅಂತ ಇಲ್ಲೇ ಫಿಕ್ಸ್ ಆಗಿದ್ದೆ ಕೂಡ. ಯಾಕಂತಂದರೆ ನನಗೆ ಈ ರೀತಿ ಏನಾದರೂ ಒಂದು ಮನೆ ಕಟ್ಟಬೇಕಾದ್ರೂ ಮೇ ಬಿ
ನನ್ನ ಕಣ್ಣಲ್ಲಿ ನೀರು ಬಂದಿತ್ತು ಮನೆ ಒಳಗಡೆ ಎಂಟ್ರಿ ಆಗಬೇಕಾದ್ರೆ. ಇದೊಂದು ಹೆಂಗೆ ಅಂದರೆ ಮಿಡಲ್ ಕ್ಲಾಸ್ ಜನಗಳಿಗೆ ಒಂದು ಕೆಲಸನಾಗಲಿ, ಒಂದು ಒಡವೆ, ಒಂದು ಮನೆ, ಒಂದು ವೆಹಿಕಲ್ಲು ಈ ರೀತಿ ಬಂದಾಗ ಅದು ಒಂದು ವಸ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಅದ್ರ ಮೇಲೆ ಎಮೋಷ್ನಲ್ ಇರುತ್ತೆ. ಅದಕ್ಕೆ ಅಂತ ನಾವು ಹಿಂದೆ ಪಟ್ಟಿರ್ತಕ್ಕಂಥ ಕಷ್ಟಗಳು, ಸಹಿಸ್ಕೊಂಡಿರ್ತಕ್ಕಂಥ ಮಾತುಗಳು, ಈ ರೀತಿ ನಮಗೆ ಬೇರೆಯವ್ರನ್ನ ನೋಡಿದಾಗ ನಾವು ಒಂದು ಈ ಥರ ತೊಗೊಬೇಕು, ನಾವು ಒಂದು ಈ ಥರ ಮನೆ ಕಟ್ಟಬೇಕು, ನಾನು ಈ ಥರ ಒಡವೆ ಮಾಡಿಸ್ಕೊಬೇಕು, ಈ ರೀತಿ ಎಲ್ಲ ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಳಿಗಾಗಲಿ ಸಹಜವಾಗಿರುತ್ತೆ. ಅಂದರೆ ನಾವು ಮಧ್ಯಮ ವರ್ಗದವ್ರಿಗೆ ಇನ್ನೂ ಜಾಸ್ತಿ ಇರುತ್ತೆ. ಇದರಲ್ಲಿ ನಾವು ಕೆಳಮಟ್ಟದಲ್ಲಿ ಇರೋದಿಲ್ಲ, ಮೇಲ್ಗಡೆ ಮಟ್ಟದಲ್ಲಿ ಇರೋದಿಲ್ಲ, ಅಂಥವ್ರಿಗೆ ಆಸೆ ಕನಸುಗಳು ಜಾಸ್ತಿನೇ ಇರುತ್ತೆ. ಅದನ್ನೆಲ್ಲ ಒಂದು ಅವಾಯ್ಡ್ ಮಾಡಿಕೊಂಡು ಅದು ನೆರವೇರಿಸ್ಕೊಳ್ಳೋ ಕಡೆಗೆ ನಾವು ಕೆಲಸ ಮಾಡ್ತಿರ್ತೀವಲ್ಲ, ಆಗ ಆಗ್ತಕ್ಕಂಥ ಖುಷಿಗೆ ಪಾರವೇ ಇಲ್ಲ. ತುಂಬ ಜನ ನನಗೆ ಸಪೋರ್ಟ್ ಮಾಡಿ ಯೂಟ್ಯೂಬಲ್ಲಿ ನಾನು ಅಮೌಂಟನ್ನು ಈ ರೀತಿ ನಾನು ಸೇವ್ ಮಾಡಿರ್ತಕ್ಕಂಥ ಅಮೌಂಟನ್ನು ನಮ್ಮನೆಯವ್ರ ಕಡೆ ಕೊಡ್ತಾ ಇದ್ದೀನಿಂದಾಗಲೇ ಗೆಸ್ ಮಾಡಿ ಎಲ್ಲ ಅದು ರಾಯಲ್ ಎನ್ಫೀಲ್ಡ್ ಬೈಕ್ ಅಂತಲೇ ಕಮೆಂಟ್ ಮಾಡಿದ್ದೀರ. ಯಾಕಂತಂದರೆ ಹಿಂದಿನ ಸಲ ನಾನು ನಮ್ಮ ಅತ್ತೆಯವ್ರ ಮನೇಲಿ ಬೈಕ್ ತಂದಿದ್ದಾರೆ ಬುಲೆಟ್ ಅಂದಾಗ ಇದು ನಮ್ಮ ಮನೆಯವ್ರ ಕನಸಿನ ಬೈಕ್ ಅಂತ ಶೇರ್ ಮಾಡ್ಕೊಂಡಿದ್ದೆ. ಮೇ ಬಿ ಆ ವಿಡಿಯೋ ನೋಡಿರೋರು ಎಲ್ಲರೂ ಕೂಡ ಈ ರೀತಿ ಕಮೆಂಟ್ ಮಾಡಿದ್ದೀರಾ ಅಂತ ಅಂದ್ಕೊಂಡೆ. ಯಾಕಂತಂದರೆ ಒಂದೇ ಸಲ ಕರೆಕ್ಟಾಗಿ ನಾವೇನು ಅಂದ್ಕೊಂಡಿದ್ದೀವಿ ಅನ್ನೋದನ್ನು ಅಷ್ಟು ನಿಖರವಾಗಿ ಹೇಳೋದು ತುಂಬ ಕಷ್ಟ ಅಲ್ವಾ. ಅದಕ್ಕೋಸ್ಕರ ಆದರೂ ಕೂಡ ನೀವು ಅಷ್ಟು ಅಬ್ಸರ್ವ್ ಮಾಡಿ ನನ್ನ ವಿಡಿಯೋಗಳನ್ನ, ನನ್ನ ವ್ಲಾಗ್ನ ನೋಡ್ತಾ ಇದ್ದೀರಿ ಅನ್ನೋದೊಂದು ನನಗೆ ತುಂಬ ಖುಷಿ ಆಯಿತು. ನನ್ನ ಆ ಒಂದು ವಿಡಿಯೋಗೆ ಕೊಟ್ಟಿರ್ತಕ್ಕಂಥ ಸಪೋರ್ಟ್ನ ನಾನು ಯಾವತ್ತೂ ಮರೆಯೋದಿಲ್ಲ. ನಾನು ಯಾವ್ಯಾವ ಟೈಮಲ್ಲೆಲ್ಲ ಯೂಟ್ಯೂಬನ್ನು ಇನ್ನು ಮಾಡೋದನ್ನು ಬಿಟ್ಟುಬಿಡಬೇಕು, ಯಾಕಂತಂದರೆ ಯೂಟ್ಯೂಬಲ್ಲಿ ನನ್ನ ಕೈಲಿ ಏನೂ ಮಾಡೋದಕ್ಕಾಗೋದಿಲ್ಲ, ನನ್ನ ಕೈಲಿ ಆಗ್ತಲೇ ಇಲ್ಲ. ಇಷ್ಟು ಕಷ್ಟಪಟ್ಟು ನಾನು ವಿಡಿಯೋ ಮಾಡ್ತೀನಿ, ಇಷ್ಟು ಕಷ್ಟಪಟ್ಟು ನಾನು ಎಡಿಟ್ ಮಾಡ್ತೀನಿ, ಮತ್ತು ಎಂತೆಂಥ ಜಾಗದಲ್ಲೆಲ್ಲ ಬೇರೆಯವ್ರು ಏನು ಅಂದ್ಕೊತಾರೆ ಆ ಥರನೂ ನೋಡ್ದಲೇ ವಿಡಿಯೋ ಮಾಡಿದ್ರೂ ಕೂಡ ಜನಗಳು ನನ್ನ ವಿಡಿಯೋಗಳನ್ನ ಇಷ್ಟಪಡ್ತಾ ಇಲ್ಲ ಅಂದಾಗ ನಾನು ಬೇಡ, ಇಷ್ಟು ಕಷ್ಟಪಟ್ಟು ರಾತ್ರಿಯೆಲ್ಲ ಕಷ್ಟಪಟ್ಟು ಎಡಿಟ್ ಮಾಡಿ ಈ ರೀತಿ ಹಾಕೋದು ಸುಮ್ಮನೆ ವ್ಯರ್ಥ, ಬಿಟ್ಬಿಡೋಣ ಯೂಟ್ಯೂಬನ್ನು ಅಂತ ಅಂದ್ಕೊಂಡಾಗೆಲ್ಲ ನೀವು ನನ್ನನ್ನು ಸಪೋರ್ಟ್ ಮಾಡಿ ಏನೋ ಒಂದು ಇದೆ, ನೀವು ಮುಂದೆ ಇದೇ ರೀತಿ ಕಷ್ಟಪಡಿ, ಒಂದಲ್ಲ ಒಂದು ದಿನ ನಿಮಗೆ ಅದರಲ್ಲಿ ಒಂದು ಪ್ರತಿಫಲ ಸಿಗುತ್ತೆ ಅನ್ನೋದನ್ನು ಮತ್ತೆ ಮತ್ತೆ ಪ್ರೂವ್ ಮಾಡ್ತಾ ಇದ್ದೀರಾ. ಅದಕ್ಕೋಸ್ಕರ ನೋಡಿ, ನನಗೆ ಉಂಡಿ ಹೊಡೆದಿರ್ತಕ್ಕಂಥ ವ್ಲಾಗಿಗೆ ಬಂದಿರತಕ್ಕಂಥ ಕಮೆಂಟ್ ಆಗಲಿ, ವ್ಯೂಸ್ ಆಗಲಿ ನನ್ನ ತುಂಬ ಇನ್ಸ್ಪಿರೇಷನ್ ಮಾಡಿದೆ. ವಿಡಿಯೋ ಬಿಡಬಾರ್ದು ಅನ್ನೋ ಕಡೆ ನಾನು ಮನಸ್ಸು ಮಾಡಿದ್ದೀನಿ. ನಾನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಅದೆಲ್ಲ ನನಗೆ ಕಷ್ಟನೇ ಅಲ್ಲ. ಒಂದೂವರೆ ನಿಮಿಷದ ವಿಡಿಯೋನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳೋದು ಕಷ್ಟನೇ ಇಲ್ಲ. ದಿನಪೂರ್ತಿ ಕೆಲಸ ಮಾಡೋಳಿಗೆ ಅಷ್ಟು ನಿಮಿಷ ಅಷ್ಟು ಸೆಕೆಂಡ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳೋದು ಕಷ್ಟ ಇಲ್ಲ. ಯೂಟ್ಯೂಬ್ಗೆ ನಾನು ಲಾಂಗ್ ವಿಡಿಯೋಗಳನ್ನೇ ಕೊಡಬೇಕು, ಮತ್ತು ಮಾಹಿತಿ ಇರ್ತಕ್ಕಂಥ ವಿಡಿಯೋಗಳನ್ನೇ ಕೊಡಬೇಕು, ಮತ್ತು ನನ್ನ ಎಫರ್ಟನ್ನು ತೋರಿಸ್ಬೇಕು, ನಾನೊಬ್ರಿಗೆ ಇನ್ಸ್ಪಿರೇಷನ್ ಆಗಿರಬೇಕು. ಆ ರೀತಿಯೇ ನಾನು ವಿಡಿಯೋ ಮಾಡಬೇಕಾದಾಗ ಎಫರ್ಟ್ ತುಂಬ ಇರುತ್ತೆ. ಯಾರು ನೋಡಿದವರು ಮಾತಾಡೋವಷ್ಟು ಈ ಯೂಟ್ಯೂಬ್ಗೆ ವಿಡಿಯೋ ಮಾಡೋದು ಕಷ್ಟ ಅಂದರೆ ಕಷ್ಟ, ಅಷ್ಟು ಸುಲಭ ಯಾವುದೂ ಇಲ್ಲ. ನೋಡಿದವ್ರು ಏನು ಇವರು ಯೂಟ್ಯೂಬ್ಗೆ ವಿಡಿಯೋ ಮಾಡ್ತಾರೆ, ಅಪ್ಲೋಡ್ ಮಾಡ್ತಾರೆ, ಇದನ್ನು ನಾವು ನೋಡಬೇಕಾ ಆ ರೀತಿ ಅಂದ್ಕೊಬೋದು. ಆದರೆ ನಮ್ಮ ಜೀವನ ಶೈಲಿನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ನಾವು ಮತ್ತೊಬ್ಬರಿಗೆ ಮಾದರಿಯಾಗಿರಬೇಕು ಅಂತ ಕೆಲಸ ಮಾಡ್ತೀವಲ್ಲ, ಅದು ತುಂಬ ಕಷ್ಟ. ಏನೋ ಬೇರೆಯವ್ರು ಏನಾದರೂ ಅಂದ್ಕೊಳ್ಳಿ, ನಾನು ತಲೆ ಕೆಡಿಸ್ಕೊಳಲ್ಲ. ತುಂಬ ಜನ ನನಗೆ ಪರ್ಸ್ನಲಾಗಿ DM ಕೂಡ ಮಾಡಿ ಹೇಳ್ತಾ ಇದ್ದೀರಾ, ಅಕ್ಕ ಯೂಟ್ಯೂಬ್ ವಿಡಿಯೋ ಬಿಡಬೇಡಿ, ಮಾಡಿ, ನಿಮ್ಮ ಬ್ಲಾಗ್ಗಳೆಲ್ಲ ತುಂಬ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ, ಹಾಗೆ ಹಳ್ಳಿ ರೆಸಿಪಿಗಳನ್ನ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀರಾ. ಖಂಡಿತವಾಗ್ಲೂ ನಾನು ಇನ್ನು ಮುಂದೆ ನಿಮಗೆ ಹೆಲ್ಪ್ ಆಗ್ತಕ್ಕಂಥ ಹಳ್ಳಿ ರೆಸಿಪಿಗಳನ್ನ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ದಯವಿಟ್ಟು ನೋಡಿ. ಇವತ್ತಿನ ದಿನ ನನಗೆ ಆಗ್ತಾ ಇರ್ತಕ್ಕಂಥದ್ದು, ನನಗೆ ಈ ವಿಡಿಯೋದಲ್ಲಿ ವಾಯ್ಸ್ ಕೊಡಬೇಕಾದ್ರೂ ಕೂಡ ತುಂಬ ನಾನು ಎಮೋಷ್ನಲ್ ಆಗ್ತಲೇ ಇದ್ದೆ. ವಿಡಿಯೋದಲ್ಲಿ ನಾನು ತೋರಿಸ್ಕೊಬಾರ್ದು ಅನ್ನೋ ಕಾರಣಕ್ಕೆ ಅದೇನೋ ನನಗೆ ಗೊತ್ತಿಲ್ಲ, ಅದು ಒಂಥರ ಫೀಲು, ನನಗೆ ಏನೋ ಒಂಥರ ನರ್ವಸ್ಸು. ಪೂಜೆನೂ ಕೂಡ ಅಷ್ಟೇ ಭಯದಿಂದ ಫಾಸ್ಟಾಗಿ ಮಾಡ್ತಾಯಿದ್ದೆ. ಅಲ್ಲಿ ನಮ್ಮ ಮಕ್ಕಳೆಲ್ಲ ಹಂಗಂತ ಇದ್ರು, ನಿಧಾನಕ್ಕೆ ಮಾಡಂಟಿ, ಯಾಕಷ್ಟು ಆ ಥರ ಬೀಳ್ತೀಯ ಅಂತೇಳಿ. ನನಗದೊಂದು ಏನೋ ಅನಿಸುತ್ತೆ, ಆ ಥರ ಭಯ ಫೀಲು. ಅದನ್ನೆಲ್ಲ ದಾಟಿ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಅಕಸ್ಮಾತ್ ಆ ರೀತಿ ವಿಡಿಯೋ ಮಾಡೋ ಬರದಲ್ಲಿ ನನ್ನಿಂದ ಏನಾದರೂ ಸಣ್ಣ ಪುಟ್ಟ ತಪ್ಪಾದರೆ ದಯವಿಟ್ಟು ಕ್ಷಮಿಸಿ. ಯಾಕಂತಂದರೆ ಯಾರು ಇಲ್ಲಿ ಪೂರ್ತಿ 100% ನಾವು ಸರಿ ಇದ್ದೀವಿ, 100% ನಾವು ಕೊಡ್ತೀವಿ, ನಮ್ಮನ್ನು ಯಾರು ಏನು ಅನ್ನಂಗೆ ಇಲ್ಲ, ನಾವು ತಪ್ಪು ಮಾಡೋದೇ ಇಲ್ಲ ಅನ್ನೋರು ಇಡೀ ಭೂಮಿ ಮೇಲೆ ಯಾರೂ ಇಲ್ಲ. ಯಾಕಂತಂದರೆ ಎಲ್ಲರೂ ಸಾಯೋವರೆಗೂ ಕಲಿಯೋದಿರುತ್ತೆ, ಸಾಯೋವರೆಗೂ ತಿದ್ಕೊಳೋದಿರುತ್ತೆ. ಆ ರೀತಿ ಇದ್ದಾಗ ನಾವು ಯಾವ ಲೆಕ್ಕ ಹೇಳಿ, ನಾವು ಹುಲ್ಲು ಕಡ್ಡಿನೂ ಅಲ್ಲ ಈ ಪ್ರಪಂಚದಲ್ಲಿ. ನೋಡಿ, ನಾನು ನನ್ನ ಗಾಡಿಗೆ, ನಮ್ಮ ಮನೆಗೆ ಯಾವುದೇ ವಸ್ತು ಬಂದರೂ ನನಗೊಂದು ಹೆಸರಿಡಬೇಕು, ಆ ಥರ ನನಗೆ ತುಂಬ ಇಷ್ಟ. ನಾನಿವತ್ತು ನಮ್ಮ ಗಾಡಿಗೆ, ನಮ್ಮ ಬುಲೆಟ್ ಬೈಕ್ಗೆ ನಂದಿ ಅಂತ ನಾಮಕರಣ ಮಾಡ್ತಾಯಿದ್ದೀನಿ. ಅದು ನಂದಿ ನಿಮಗೆಲ್ಲ ಗೊತ್ತೇ ಇದೆ, ಪರಶಿವನ ವಾಹನ. ಶಿವ ಅಂದರೆ ಲಿಂಗು ನಮ್ಮ ಮನೆ ದೇವರು ಆಗುತ್ತೆ. ಹಾಗೆ ನಂದಿ ನಮ್ಮ ಮನೆಯವ್ರಿಗೆ ಮ್ಯಾಚ್ ಆಗೋಂಥ ಹೆಸರು. ಬಸವಣ್ಣ ಎಲ್ಲದೂ ಕೂಡ
ಆಗುತ್ತೆ, ಒಳ್ಳೇದಾಗಲಿ ಅನ್ನೋ ಕಾರಣಕ್ಕೆ ನಾನು ನಂದಿ ಅಂತ ಹೆಸರು ಇಡ್ತಾ ಇದ್ದೀನಿ ನಮ್ಮ ಗಾಡಿಗೆ. ನಮ್ಮ ಗಾಡಿ ಹೆಸರು ಹೇಗಿದೆ ಕಮೆಂಟ್ ಮಾಡಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಅವರು ಪೂಜೆ ಶೋರೂಮ್ ಒಳಗಡೆ ಮಾಡಬೇಡಿ, ಅದು ನಿಂಬೆಹಣ್ಣು ಆಮೇಲೆ ಮತ್ತೆ ಅಲ್ಲೆಲ್ಲ ವೆಹಿಕಲ್ಗಳಿರ್ತವೆ, ನಾವು ಊದ್ಗಡ್ಡಿ ಅದೆಲ್ಲ ಹಚ್ಚಿದ್ರೆ ಏನಾದರೂ ಎಫೆಕ್ಟ್ ಆದರೂ ಆಗ್ಬೋದು, ಪೂಜೆ ಮಾಡಬೇಡಿ ಒಳಗಡೆ ನಿದ್ದಿದ್ದಿಲ್ಲ ಅಂದರು. ಅದಕ್ಕೆ ಅವ್ರಿಗೆ ಎಂಟ್ರಿಯಲ್ಲೇ ಮಾಡಿ ಮೇಡಮ್ ಅಂತ ಅಂದರು. ನಾವು ಶೋರೂಮ್ ಎಂಟ್ರಿಯಲ್ಲೇ ಬಾಗಿಲಲ್ಲೇ ಈಚೆ ನಾವು ಬ್ಲಾಸ್ಟರ್ ಮತ್ತು ಕೇಕ್ ಕಟ್ ಮಾಡೋದನ್ನೆಲ್ಲ ಇಟ್ಕೊಂಡು ಶೋರೂಮ್ ಎಂಟ್ರಿಯಲ್ಲೇ ನಾನು ಪೂಜೆ ಮಾಡಬೇಕು ಅಂತಲೇ ಎಲ್ಲ ತೊಗೊಂಡೋಗಿದ್ದೆ. ಪೂಜೆನೂ ಮುಗಿಸಿ ಕೇಕ್ ಕಟ್ ಮಾಡಿ ಮಕ್ಕಳೆಲ್ಲ ಬಂದಿದ್ದರು. ಮಕ್ಕಳನ್ನ ಮಾತ್ರ ಅಂದರೆ ನಾನು ದೊಡ್ಡವ್ರನ್ನೂ ಕರೆದಿರಲಿಲ್ಲ, ಯಾಕಂತಂದರೆ ತುಂಬ ಜಾಸ್ತಿ ಜನ ಆಗ್ತಾರೆ. ಎಲ್ಲರೂ ಕೂಡ ಕೆಲಸದಲ್ಲಿ ನಾವು ತೊಗೊತಾ ಇರೋದು ಒಂದು ಗಾಡಿಗೆ, ಪಾಪ ಅವ್ರ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಯಾಕೆ ಬರಬೇಕು ಅನ್ನೋ ಕಾರಣಕ್ಕೆ ಮಕ್ಕಳು ಭಾನುವಾರ ಆಗಿತ್ತಲ್ಲ, ರಿಶು ಮತ್ತು ನಮ್ಮ ಅಕ್ಕನ ಮಗ, ನಮ್ಮ ಅಕ್ಕನ ಸೊಸೆ, ಮೋಕ್ಷ, ನನ್ನ ಮಗ, ಇಷ್ಟು ಜನ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು. ಎಲ್ಲರೂ ನಮಗೆ ಆಲ್ ದ ಬೆಸ್ಟ್ ಹೇಳಿದ್ದಾರೆ. ನೀವು ಒಂದು ಸಲ ಹೇಳ್ಬಿಡಿ ನಮ್ಗೆ ಆಲ್ ದ ಬೆಸ್ಟ್ನ. 1, 2, 3, start. All the best. ನಾನಂತೂ ಫುಲ್ ಹ್ಯಾಪಿಯಾಗಿದ್ದೀನಿ. ನನಗೆ ಏನಂತಂದರೆ ನಾನೇನಾದರೂ ತೊಗೊಳೋದಕ್ಕಿಂತ ನನ್ನ ಜೊತೆ ಇರೋರು, ನನ್ನ ಸ್ವಂತದವರು ಏನಾದರೂ ತೊಗೊಂಡ್ರೆ ನನಗೆ ಒಂದು ಖುಷಿ ಆಗುತ್ತೆ, ತುಂಬ ಹೆಚ್ಚಿಗೆ ಖುಷಿ ಆಗುತ್ತೆ. ಈಗ ನಮ್ಮ ಮನೆಯವರಿಗೆ ಅವ್ರು ಇಷ್ಟಪಟ್ಟಿದ್ದು ಒಂದು ಬೈಕ್ ಸಿಕ್ತು ಅಂತ ಅಂದರೆ ನನಗೆ ಎಷ್ಟು ಖುಷಿ ಆಗುತ್ತೆ ಹೇಳಿ. ಫೈನಲಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡ್ಮೇಲೆ ನಾವು ಲಾಸ್ಟಲ್ಲೇ ಡಾಕ್ಯುಮೆಂಟ್ಗೆಲ್ಲ ಸೈನ್ ಹಾಕಿದ್ವಿ. ಯಾಕಂತಂದರೆ ನಿನ್ನೆ ತುಂಬ ಬೈಕ್ಗಳೆಲ್ಲ ಡೆಲಿವರಿ ಇತ್ತು, ಅದರಿಂದ ಸಮಾಧಾನವಾಗಿ ನಾವು ವೀಡಿಯೋ ಮಾಡ್ಕೊಳೋದ್ರೊಳಗಡೆ ಅವರವೆಲ್ಲ ಆಗುತ್ತೆ ಅಂತ ಅಂದರು. ಅದರಿಂದ ನಾವು ಲೇಟಾಗಿ ಸೈನ್ ಮಾಡಿದ್ವಿ. ಇದೊಂದು ಟೈಮಲ್ಲಿ ನನಗೆ ಮತ್ತೆ ಕಣ್ಣಲ್ಲಿ ನೀರು ಬಂತು. ಯಾಕಂತಂದರೆ ಇದು ಕೂಡ ಜೀವನದಲ್ಲಿ ಅದೇನಂತಂದರೆ ಈ ಥರ ಸೈನ್ ಮಾಡಬೇಕಾದ್ರೆ ನಾವು ಎಲ್ಲೆಲ್ಲೋ ಬೇರೆ ಬೇರೆ ಎಷ್ಟೋ ಸಲ ಸೈನ್ ಮಾಡಿರ್ತೀವಿ. ಸೈನ್ ಅನ್ನೋದು ಯಾವ್ಯಾವ ಜಾಗದಲ್ಲಿ ಯಾವ್ಯಾವ ಬೆಲೆ ಕೊಡುತ್ತೆ ಅನ್ನೋದಕ್ಕೆ ಕಾರಣ. ಅರ್ಜಿಗಳು ಬರಿಬೇಕಾದ್ರೆ ಸೈನ್ ಹಾಕಿರ್ತೀವಿ, ಸಾಲ ತಗೊಬೇಕಾದ್ರೆ ಸೈನ್ ಹಾಕಿರ್ತೀವಿ, ಒಡವೆ ಇಡ್ಬೇಕಾದ್ರೆ ಸೈನ್ ಹಾಕಿರ್ತೀವಿ. ಆದರೆ ಇದೊಂದು ಜಾಗದಲ್ಲಿ ಸೈನಿನ ಬೆಲೆ ತುಂಬ ಇಂಪಾರ್ಟೆಂಟ್ ಇರುತ್ತೆ. ನಾವೊಂದು ಏನೋ ಸಾಧನೆ ಮಾಡಿದ್ದೀವಿ ಅನ್ನೋವಷ್ಟು ಫೀಲ್ ಇರುತ್ತೆ. ನಮಗಂತೂ ಫೈನಲಿ ತುಂಬ ಖುಷಿ ಆಯಿತು. ನಮ್ಮನೆಯವರಂತೂ ಸಖತ್ತು ಖುಷಿಪಟ್ಟರು. ಅವ್ರಿಗೆ ತುಂಬ ಇಷ್ಟ ಆಯಿತು ಬೈಕು, ಮತ್ತು ಹಾಗೆ ಚೆನ್ನಾಗಿ ಕಾಣ್ತಿತ್ತು ಕೂಡ. ನಿಮಗೆಲ್ಲ ಆಗ ಅನ್ನಿಸ್ಲಿಲ್ವಾ ನಮ್ಮನೆಯವ್ರಿಗೆ ಬೈಕ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ? ಅವರು ಸ್ವಲ್ಪ ಹೈಟು ವೆಯ್ಟು ಎಲ್ಲ ಜಾಸ್ತಿ ಇರೋದಕ್ಕೆ ನಾನು ಅಂದ್ಕೊತಿದ್ದೆ. ನನಗೆ ಫಸ್ಟ್ ಆಫ್ ಆಲ್ ಕಾರ್ಗಿಂತ ಇಷ್ಟ ಬೈಕು. ಅವ್ರಿಗೆ ಕಾರು ಇಷ್ಟ, ಗಂಡು ಮಕ್ಕಳಿಗೇನು ವೆಹಿಕಲ್ಗಳಲ್ಲಿ ಎಲ್ಲ ಇಷ್ಟ ಆಗುತ್ತೆ, ಅವ್ರಿಗೆ ಕಾರು ಇಷ್ಟ. ಬಟ್ ನಾವು ಈಗ ತಗೊಳ್ಳೋ ಸ್ಥಿತಿಯಲ್ಲಿ ಅಂದರೆ ಅದ್ರ ತೂಗಿಸೋ ಶಕ್ತಿ ನಮಗಿನ್ನೂ ಭಗವಂತ ಕೊಟ್ಟಿಲ್ಲ. ಕೊಟ್ಟಾಗ ಖಂಡಿತವಾಗ್ಲೂ ತೊಗೊತೀನಿ. ಆದರೆ ನನಗೆ ಪರ್ಸ್ನಲಿ ಕಾರ್ಗಿಂತ ಶಕ್ತಿ ಕೊಟ್ಟರೂ ಕೂಡ ನನಗೆ ಕಾರ್ಗಿಂತ ಬೈಕೇ ಇಷ್ಟ. ಇದನ್ನೆಲ್ಲ ಹೆಂಗ್ ಕಾಣ್ತಾ ಐತೆ, ಹೆಂಗೈತೆ ಫೀಲು? ಫೈನಾ ನೋಡಿ ಫ್ರೆಂಡ್ಸ್, ಫೈನಲಿ ನಮ್ಮ ಮನೆಯವರು ಅವ್ರ ಕನ್ಸನ್ನ ಡ್ರೀಮ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ನೀವೆಲ್ಲರೂ ಕೂಡ ಆಲ್ ದ ಬೆಸ್ಟ್ ಹೇಳಿ. ಬನ್ನಿ, ನಂಗೆ ಸ್ವಲ್ಪ ಕೆಲಸ ಇದೆ. ಏನಂತಂದ್ರೆ ನಿಂಬೆಹಣ್ಣಲ್ಲಿ ಒಳಗಡೆ ಶೋರೂಮ್ ಒಳಗಡೆ ನಿಂಬೆಹಣ್ಣು ಇಡಬೇಡಿ ಅಂತ ಅಂದ್ರು ಚಕ್ರಕ್ಕೆ. ನಿಂಬೆಹಣ್ಣು ಇಟ್ಬಿಟ್ಟು ಈಡ್ಗಾಯಿ ಹೊಡ್ಕೊಂಡ್ಬಿಟ್ಟು ಜರ್ನಿ ಶುರು ಮಾಡೋದ ನೋಡಿ. ತಿರ್ಗಾ ಶೋರೂಮ್ ಒಳಗಡೆ ಹೋಗ್ತಾ ಇದ್ದಾರೆ. ಬನ್ನಿ ಬನ್ನಿ, ನಿಂಬೆಹಣ್ಣು ಇಡನೇನವ ನಾನೇ? ಪಾಪ ಇದನ್ನ ಇಟ್ಕ, ಪಾಪ ಇದನ್ನ ತಗೊಳ್ರಿ, ನೀನ್ ತಲೆಗೆ ಇಟ್ಕೊಂಡಿವಂತ ಆಮೇಲೆ. ಪಾಪ ನಿಂಬೆಹಣ್ಣು ಕೊಡಿ, ಹಿಂದಕ್ ಮುಂದಕ್ಕೊಂದು ಇಡೋಣ. ನಿಂಬೆಹಣ್ಣಲ್ಲಿ ಶೋರೂಮ್ ಒಳಗಡೆ ಇಡ್ಬೇಡ್ರಿ ಅಂತ ಅಂದ್ರು, ಅದಕ್ಕೋಸ್ಕರ ಇಲ್ಲಿ ಇಡ್ತಾ ಇದೀವಿ. ನೋಡಿ, ನಮ್ಮ ಬುಲೆಟ್ ಬೈಕಿಗೆ ನಾನು ಎಲ್ಲದಕ್ಕೂ ಒಂದೊಂದು ನೇಮ್ ಇಡ್ತಾ ಇರ್ತೀನಿ. ನಂದಿ ಅಂತ ನಾಮಕರಣ ಮಾಡಿದೀವಿ ನಮ್ ಬುಲೆಟ್ಗೆ. 3 ಸತಿ ಹೇಳ್ಬಿಡ್ತೀನಿ ಹಿಂದಕ್ಕೆ ತಿರುಗಿಸಿ. ನಿನ್ ಕಿವಿಗೆ ಹೇಳ್ತಾರಲ್ಲ ನಾಮಕರಣಗಳಲ್ಲಿ, ಹಂಗೆ ನಂದಿ ನಂದಿ ನಂದಿ. ನಮ್ಮ ಮನೆಗೆ ನಂದಿ ಹೊಸ ಮೆಂಬರ್ ಬರ್ತಾ ಇದ್ದಾರೆ. ಇದು ಇನ್ನ ನಮ್ಮ ನಂದಿ ವಾಹನ. ನನಗಂತೂ ತುಂಬಾ ಖುಷಿಯಾಗಿದೆ, ತುಂಬಾ ಎಮೋಷನಲ್ ಕೂಡ ಆಗಿದೆ. ಯಾಕಂತಂದ್ರೆ ಇದೊಂದು ಬೈಕು ತುಂಬಾ ಡ್ರೀಮ್ ಬೈಕ್ ಆಗಿತ್ತು. ಕಷ್ಟಪಟ್ಟು ಇಷ್ಟಪಟ್ಟು ಇವಾಗ ಈ ಬೈಕ್ ತಗೊಂತಾ ಇದೀವಿ. ಇರ್ಲಿ ಬಿಡ್ರಿ, ನಾವ್ ಹೋಗೋದಕ್ಕೆ ಚೆನ್ನಾಗ್ ಕಾಣುತ್ತೆ. ಬನ್ನಿ ಫ್ರೆಂಡ್ಸ್, ಇದ್ರಲ್ಲಿ ಹೆಂಗ್ ಕಾಣ್ತಾ ಇದೀವಿ, ಇದನ್ನ ನೇರಿ ಕೂತ್ಕೊಂತೀವಿ. ಪಾಪ ಹೊರಟಾಗ ಹೆಂಗ್ ಗಿಡ್ಗಾಯಿ ಹೊಡಿತೀಯಾ? ನೀನ್ ಹೊಡಿದ್ರು ಕೊಡು, ವಿಡಿಯೋ ಹಿಡಿಯೋಗ ಅವ್ನು ಹೊಡಿತೀವಿ. ಹೊಡಿ ನೀವು ಸರೀಶು 3 ಸತಿ ಗಾಡಿಗೆ ತಗ್ಲತ್ತು. ಹಿಂದು ಕೊಡಿ. ಮೂವ್ ಮಾಡಿದೆ.
ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಈ ವ್ಲಾಗ್ ಹೇಗ್ ಅನ್ನಿಸ್ತು ಅಂತ ನೀವು ಕೂಡ ಕಮೆಂಟ್ ಮಾಡಿ. ನಮ್ಗೆ ಈ ಗಾಡಿ ಲುಕ್ ಹೇಗಿದೆ ಅನ್ನೋದನ್ನು ಕೂಡ ಹೇಳಿ. ಸದ್ಯಕ್ಕೆ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಜಾಗ ಬಿಡವಾ?